ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ನಮ್ಮೆಲ್ಲರಿಗೂ ತುಂಬ ದೊಡ್ಡ ವಿಚಾರ ಸರ್. ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ದೊಡ್ಡ ವಿಚಾರ. ಐ ಥಿಂಕ್ ನನಗೆ ಮಾತುಗಳೇ ಹೊರಡ್ತಾ ಇಲ್ಲ. ಸಿನಿಮಾ ಹ್ಯಾಂಗ್ ಓವರಲ್ಲೇ ಇದ್ದೀವಿ. ಆ ಒಂದು ಸಿಳ್ಳೆ, ಆ ಒಂದು ಕೇಕೆ, ಆ ಒಂದು ಪಟಾಕಿ, ಆ ಒಂದು ಧೂಳು, ಅದೇ ಥರ ತೆರೆ ಮೇಲೆ ಆಗ್ತಿರೋವಂಥ ಮ್ಯಾಜಿಕ್ಕು ಸುದೀಪ್ ಸರ್ ಕ್ರಿಯೇಟ್ ಮಾಡಿರೋದು. ಡೈರೆಕ್ಟರ್ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ತುಂಬ ಅದ್ಭುತವಾಗಿ ಇದನ್ನು ಹಿಡಿದಿದ್ದಾರೆ, ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಅದೇ ಥರ ಸರ್ ಟೆಕ್ನಿಕಲಿ ವರ್ಕ್ ಮಾಡಿದ್ದಾರೆ all the technicians. ಸುದೀಪ್ ಸರ್ he looks the maximum and it is fantastic. ಸಿ ನಮಗೆ ನಾವು ಸಿನಿಮಾ ಭಾಗ್ಯ ಮುಂಚೆನೇ ಅದೇ ಹೇಳಿದ್ರು. ಸೊ ಹಾಗಾಗಿ ಕತೆ ಹೇಗೆ ಹೋಗ್ಬೋದು ಅದ್ರ ಬಗ್ಗೆ ಐಡಿಯಾ ಇತ್ತು. ಫ್ಯಾಂಟಾಸ್ಟಿಕ್. ನಾವು ಅಂದ್ಕೊಂಡಿದ್ದಕ್ಕಿಂತ ಮೀರಿ ಕೆಲಸ ಆಗಿದೆ ಇಲ್ಲಿ. ಎಡಿಟಿಂಗಲ್ಲಿ ಸುಮಾರು ವಿಚಾರಗಳಾಗುತ್ತೆ. ಆ ಥರದ ಒಂದು ಕಂಪ್ಲೀಟ್ ಪ್ಯಾಕೇಜ್ ಮಾಡಿದ್ದಾರೆ. ಇಟ್ಸ್ ಅ ವಂಡರ್ಫುಲ್ ಪ್ಯಾಕೇಜ್. ನೀವೆಲ್ಲರೂ ಒಂದು ಅದ್ಭುತವಾಗಿ ಇದನ್ನು ನೋಡಿ ಎಂಜಾಯ್ ಮಾಡ್ತೀರಾ. ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಷ್ಟೇ ಅಲ್ಲ, ಇಡೀ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೆಸರು ತರುತ್ತೆ. ನನಗೆ ನಮ್ಮ ಸಿನಿಮಾ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ರಿಲೀಸ್ ಆಗ್ತಿರ್ಬೇಕಾದ್ರೆ ನೋಡಿ ಅದು ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಎಲ್ಲರೂ ಕೂಡ ನಾವೇ ಆಡ್ತಾರೆ. ಫ್ಯಾಂಟಾಸ್ಟಿಕ್. ಪ್ರತಿ ದಿವಸನೂ ಪ್ರತಿನಿತ್ಯನೂ ಒಂದೊಂದು ಕಲಿಕೆ ಇರುತ್ತೆ. ಒಂದು ಸಣ್ಣ ವಿಚಾರ, ತುಂಬ ಸಾಕಷ್ಟು ಸಮಯ ನಾನು ಬರೀ ಸೈಲೆಂಟ್ ಆಗಿದ್ದೆ ಅವ್ರನ್ನ ಅಬ್ಸರ್ವ್ ಮಾಡ್ತೀನಿ. ಸಮಯ ಸಿಗ್ತಿತ್ತು ನಮಗೆ ಅವ್ರ ಹತ್ರ ಮಾತಾಡಿ ಒಂದಷ್ಟು ಪ್ರಶ್ನೆ ಹಾಕಿದಾಗ ಪಾಪ ಅವರು ತುಂಬ ಕ್ಲೀನಾಗಿ ಆನ್ಸರ್ ಮಾಡೋದು. ನನಗೆ ನನ್ನ ಒಂದಷ್ಟು ಸತಿ ಕರೆದು ಎಲ್ಲ ಸಮೂಹದಲ್ಲಿ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಐ ಥಿಂಕ್ ಅದನ್ನು ನಾನು ತುಂಬ ಹೆಗ್ಗಳಿಕೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಟ್ ಇಸ್ ಕಮಿಂಗ್ ಫ್ರಮ್ ಮೈ ಹೀರೋ. ಆ ಥರದ ವಿಚಾರ ಇದು ನನಗೆ ತುಂಬ ದೊಡ್ಡ ಆಧಾರ ಆಗುತ್ತೆ. ಫ್ಯಾಂಟಾಸ್ಟಿಕ್. ನಾನು ಅದನ್ನೇ ಹೇಳೋದಲ್ಲ, ನನಗಂತೂ ಭಾಳ ಖುಷಿ ಇದೆ. ಭಾಳ ಖುಷಿ ಇದೆ. ಖಂಡಿತ ಬಾಬಾ ನಡೀತಾ ಇದೆ ಹೇಳ್ತೀನಿ ಸಾಕಷ್ಟು ಆದಷ್ಟು. ಥ್ಯಾಂಕ್ ಯು ಸರ್.